ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೆಲೋಡಿ ವೈಬ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸ್ವಸಹಾಯ ಸಂಘದ ಮಾಹಿತಿ ಭಾಗ 3 ಇದರಲ್ಲಿ ನಿರ್ಣಯ ಪಟ್ಟಿಯನ್ನು ಬರೆಯುವುದು ಹೇಗೆ, ನಿರ್ಣಯ ಪಟ್ಟಿಯಲ್ಲಿ ಉಳಿತಾಯ ಮತ್ತು ಸಾಲದ ಖಾತೆಯನ್ನು ನಾವು ಯಾವ ರೀತಿಯಲ್ಲಿ ಬರೀಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಈಗಾಗಲೇ ನೀವು ತಮ್ನೇಲಲ್ಲೇ ನೋಡಿರ್ಬೋದು. ಅದೇ ಪ್ರಕಾರ ನಿಮಗೆ ಬರೆದು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ನಾನು ಈಗಾಗಲೇ ಬರ್ಕೊಂಡಿದ್ದೇನೆ. ಶ್ರೀ ಮಹಾಸತಿ ಸ್ವಸಹಾಯ ಸಂಘ ಅಂತ SHG ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ. ಇದು ಒಂದು ಸಂಘದ ನೇಮು. ನಂತರ ನಿಮ್ಮದು ಸಭೆಯ ಸಂಖ್ಯೆ ಎಷ್ಟು ಅಂತ, ಇದು ಫಸ್ಟ್ ಸಭೆದು. ನಾನು ಮೊದಲು ಮಾಹಿತಿ ನೀಡಿದಂತೆ ಮೊದಲನೇ ಸಭೆಯ ಸಂಖ್ಯೆ 01, ಹಾಗೆ ದಿನಾಂಕ, ಯಾವ ದಿನಾಂಕದಂದು ಮೀಟಿಂಗ್ ಮಾಡಿರ್ತೀವೋ ಅದರ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಮಾಡುವಂಥದ್ದು. ಹಾಗೆ ಇಲ್ಲಿ ಕಾಲಮ್ ಹಾಕ್ಕೊಂಡಿದ್ದೇನೆ ನಾನು. ನಿಮಗೆ ಈಗ ಆರ್ಡಿನರಿಯಾಗಿ ಪಟ್ಟಿ ಸಿಕ್ಕುವಂಥದ್ದು, ಕೆಲವೊಂದು ಪ್ರಿಂಟೆಡ್ ಪಟ್ಟಿ ಸಿಗುತ್ತೆ, ಅದು ತೊಗೊಂಡ್ರೆ ಓಕೆ, ಇಲ್ಲಾಂದರೆ ಇದಾದರೂ ಸರಿ. ಇಲ್ಲಿ ಕಾಲಮನ್ನು ಹಾಕ್ಕೊಳ್ಬೇಕು. ಇಷ್ಟು 1, 2, 3, 4, 5, 6 ಕಾಲಮನ್ನು ಹಾಕ್ಕೊಂಡು ಈ ರೀತಿ 6 ಭಾಗಗಳನ್ನು ಮಾಡಿಕೊಂಡು ಇಲ್ಲಿ ಮೊದಲನೇದಾಗಿ ಕ್ರಮ ಸಂಖ್ಯೆ, ಎರಡನೇದು ಸದಸ್ಯರ ಹೆಸರು, 3 ಉಳಿತಾಯ, ಅಸಲು, ಬಡ್ಡಿ ಮತ್ತು ಸದಸ್ಯರ ಸಹಿ, ಈ ರೀತಿ ಕಾಲಮನ್ನು ಮಾಡ್ಕೊಳ್ಳುವಂಥದ್ದು. ಕ್ರಮ ಸಂಖ್ಯೆಯಲ್ಲಿ 0, 1, 2, 3, 4, 5, 6, 7, 8, 9, 10 ಮೆಂಬರ್ಸದ್ದು. ಅದಕ್ಕೂ ಜಾಸ್ತಿ ಇದ್ದರೆ ಅಲ್ಲಿ ಮುಂದೆ ಕೂಡ ನೀವು ಸಂಖ್ಯೆಯನ್ನು ಹಾಕಿಕೊಳ್ಳುವಂಥದ್ದು. ಈ ನಂಬರ್ ಪ್ರಕಾರ ನೀವು ಹೆಸರನ್ನು ಬರೆಯಬೇಕು. ಇಲ್ಲಿ ನಾನು ಬರೆದ ಹಾಗೆ ಈ ಪ್ರತಿಯೊಂದು ಸಭೆಯಲ್ಲೂ ಕೂಡ ಈ ಸದಸ್ಯರ ಹೆಸರು ಸೇಮ್ ಇರುತ್ತೆ. 1 by 1 ಇರಬೇಕು. ವಿಮಲ ಆದಮೇಲೆ ಕಮಲ ಅಂತ ಬರೆಯುವುದು. ನೆಕ್ಸ್ಟ್ ಎರಡನೇ ಸಭೆಯಲ್ಲಿ ನೀವು ಕಮಲ ಫಸ್ಟ್ ಬರ್ಕೊಂಡು ವಿಮಲ ಬರೆಯೋದು ಹಾಗೇನಿಲ್ಲ. ಫಸ್ಟ್ ಈ ಸಭೆಯ ಸಂಖ್ಯೆ 1ರಲ್ಲಿ ಯಾವ ರೀತಿ ನೀವು ಸದಸ್ಯರ ಹೆಸರನ್ನು ಬರೆದಿರ್ತೀರೋ ಅದೇ ರೀತಿಯಲ್ಲಿ ಕರೆಕ್ಟಾಗಿ ಅದೇ ಅನುಕ್ರಮವಾಗಿ ನೀವು ಹೆಸರನ್ನು ಇಲ್ಲಿ ಬರೆಯಬೇಕು. ಹಾಗೆ ಟೋಟಲ್ ಎಷ್ಟಾಯಿತು ಅಮೌಂಟ್ ಅಂತ ಲಾಸ್ಟಲ್ಲಿ ಬರೆಯುವಂಥದ್ದು ಇರ್ತದೆ. ಉಳಿತಾಯ ಮತ್ತು ಅಸಲು, ಬಡ್ಡಿ, ಉಳಿತಾಯ, ಅಸಲು, ಬಡ್ಡಿ 3 ಸೇರಿ ಅಮೌಂಟ್ ಎಷ್ಟಾಯಿತು ಅನ್ನುವಂಥದ್ದು ಬರೆಯೋದು. ಮತ್ತು ಇಂದಿನ ಸಭೆಯ ಹಣ ಬ್ಯಾಂಕಿಗೆ ಜಮೆ ಮಾಡುವವರ ಹೆಸರು. ಇಲ್ಲಿ ಯಾರು ಹಣವನ್ನು ಬ್ಯಾಂಕಿಗೆ ಜಮೆ ಮಾಡ್ತಾರೋ ಅವ್ರ ಹೆಸರು. ಇಲ್ಲಿ ಯಾರಾಗಿರ್ತಾರೆ, ಸಾಮಾನ್ಯವಾಗಿ ಸಭೆಯ ಅಧ್ಯಕ್ಷರು, ಅವ್ರ ಹೆಸರು ಮತ್ತು ಸಹಿ ಮಾಡುವಂಥದ್ದು. ಹಾಗೆ ಇಂದಿನ ಸಭೆಯ ನಡಾವಳಿಕೆ ಅಂದರೆ ನಿರ್ಣಯ ಪಟ್ಟಿಯನ್ನು ಬರೆದವರು ಯಾರು ಅಂತ ಅವರ ಹೆಸರು ಮತ್ತು ಸಹಿಯನ್ನು ಮಾಡುವಂಥದ್ದು. ಈಗ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ನೋಡೋಣ. ಈಗ ಒಬ್ಬರ ಉಳಿತಾಯ ಒಂದು 50 ರೂಪಾಯಿ ಇದೆ ಅಂತ ಇಟ್ಟುಕೊಳ್ಳಿ. ವಿಮಲಾ ಅನ್ನೋರು 50 ರೂಪಾಯಿ ಉಳಿತಾಯ ಕಟ್ಟಿದ್ದಾರೆ. ಹಾಗೆ ಅವರು 10,000 ಸಾಲ ತೊಗೊಂಡಿದ್ದಾರೆ ಅಂತ ಇಟ್ಟುಕೊಳ್ಳಿ. 10,000ಕ್ಕೆ ಅವರು 1,000 ರೂಪಾಯಿ ಅಸಲು ಕಟ್ಟಿದ್ದಾರೆ. ಹಾಗೆ 100 ರೂಪಾಯಿ ಬಡ್ಡಿಯನ್ನು ಕಟ್ಟಿದ್ದಾರೆ. ಸರಿನಾ? ಹಾಗೆ ಇಲ್ಲಿ ಕಮಲ ಅವರು ಕೂಡ ಉಳಿತಾಯ ಮಾತ್ರ ಸೇಮ್ ಇರುತ್ತೆ. ಅವರು 500 ರೂಪಾಯಿ ಅಸಲು ಕಟ್ಟಿದ್ದಾರೆ. ಹಾಗೆ 50 ರೂಪಾಯಿ ಬಡ್ಡಿಯನ್ನು ಕಟ್ಟಿದ್ದಾರೆ. ಕೇಳಿ, ಉಳಿತಾಯ ಸೇಮು, ಅಸಲು ಮಾತ್ರ 500, ಬಡ್ಡಿ 50. ಹಾಗೆ ವಿಜಯ ಅವ್ರದ್ದು ಇಲ್ಲಿ ಉಳಿತಾಯ ಎಲ್ಲರದ್ದು ಒಂದೇ ಸಮನಾಗಿರಬೇಕು. ಹಾಗೆ 1,000 ಅಸಲು, 100 ರೂಪಾಯಿ ಬಡ್ಡಿ. ಹಾಗೆ ನಳಿನ ಅವ್ರದ್ದು 50 ರೂಪಾಯಿ ಉಳಿತಾಯ, 1,000 ಅಸಲು, 100 ರೂಪಾಯಿ ಬಡ್ಡಿ. ಹಾಗೆ ಸುಜಾತ 50 ರೂಪಾಯಿ ಉಳಿತಾಯ, 500 ರೂಪಾಯಿ ಅಸಲು, ಹಾಗೆ 50 ರೂಪಾಯಿ ಬಡ್ಡಿ. ಇಲ್ಲಿ ಪಾರ್ವತಿಯವ್ರದ್ದು 50 ರೂಪಾಯಿ ಉಳಿತಾಯ, ಅಸಲು ಕಟ್ಟಿಲ್ಲ ಅವರು ಈ ಸಲ. ಹಾಗೆ 100 ರೂಪಾಯಿ ಬಡ್ಡಿ ಕೊಟ್ಟಿದ್ದಾರೆ. ನಂದಿನಿಯವರು 50 ರೂಪಾಯಿ ಉಳಿತಾಯ, ಹಾಗೆ 3,000 ರೂಪಾಯಿ ಅಸಲು, 300 ರೂಪಾಯಿ
ಬಡ್ಡಿಯನ್ನು ಕಟ್ಟಿದ್ದಾರೆ. ಹಾಗೆ ಸಂಗೀತ 50 ರೂಪಾಯಿ ಅಸಲು. ಅವರು ಸಾಲ ಯಾವುದೇ ಇಲ್ಲ, ಸಾಲ ಕಟ್ಟಿಲ್ಲ, ಹಾಗೆ ಬಡ್ಡಿಯನ್ನು ಕೂಡ ಅವರು ಕಟ್ಟಿಲ್ಲ. ಹಾಗೆ ಸುಧಾ ಎನ್ನುವರು 50 ರೂಪಾಯಿ ಉಳಿತಾಯ, 1000 ರೂಪಾಯಿ ಅಸಲು, ಹಾಗೆ 100 ರೂಪಾಯಿ ಬಡ್ಡಿ ಕಟ್ಟಿದ್ದಾರೆ. ಈ ಲಾಸ್ಟ್ ಮೆಂಬರ್ ನಾಗರತ್ನ ಕೂಡ 50 ರೂಪಾಯಿ ಉಳಿತಾಯ, ಹಾಗೆ ಅವರು 500 ರೂಪಾಯಿ ಅಸಲು ಹಾಗೂ 50 ರೂಪಾಯಿ ಬಡ್ಡಿಯನ್ನು ಕಟ್ಟಿದ್ದಾರೆ. ಅದರ ನಂತರದಲ್ಲಿ ಈಗ ಇಷ್ಟಾಯಿತು ಟೋಟಲು 50ರಂತೆ. 50 × 10 ಅಂದರೆ 500 ರೂಪಾಯಿ ಉಳಿತಾಯ ಆಯಿತು ಅಲ್ವಾ. ಇಲ್ಲಿ ಇದು ಕೂಡ ಕೌಂಟ್ ಮಾಡಿ ಬರೆಯುವಂಥದ್ದು. ಇಲ್ಲಿ ಕೆಳಗೆ 1000, 2000, 3000, 4000, 4, 3, 7000, 7, 1, 8, 8500. ಮತ್ತೊಮ್ಮೆ ಲೆಕ್ಕ ಮಾಡೋಣ. 1000, 2000, 3000, ಇವೆರಡು ಸೇರಿ 1000, 4000, 4, 3, 7, ಇದು 1000, 8000, 8500 ರೂಪಾಯಿ ಅಸಲು. ಬಡ್ಡಿ 100, 150, 250, 350, 400, 400, 400, ಒಂದು 500, 5, 3, 800, 800, 900, 950. ಮತ್ತೊಮ್ಮೆ ನೋಡೋಣ. 150, 250, 350, 400, 500, 5, 3, 8, 800, 900, 950 ಅಲ್ವಾ. 950. ಇವಾಗ ನಾವು ಕರೆಕ್ಟಾಗಿ ನೀವು ಇಷ್ಟಿಷ್ಟು ಉಳಿತಾಯ ಕಟ್ಟಿದ್ದೀರಲ್ಲ ಅಂತ ಮತ್ತೊಮ್ಮೆ ಕೇಳಿಕೊಂಡು ಅವರಿಂದ ಇಲ್ಲಿ ಸಿಗ್ನೇಚರನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಳುವಂಥದ್ದು, ಸರಿನಾ. ಹಾಗೆ ಇವಿಷ್ಟನ್ನು ಟೋಟಲ್ ಮಾಡುವಂಥದ್ದು. ರಫಲ್ಲಿದ್ದರೂ ತೊಂದರೆ ಇಲ್ಲ ನಿಮಗೆ. ಒಂದು ರಫಲ್ಲಿ ನೀವೀಗ 500 ಪ್ಲಸ್ 8500 ಪ್ಲಸ್ 950 ಇಷ್ಟನ್ನು ಟೋಟಲ್ ಮಾಡ್ಕೊಳ್ಳುವಂಥದ್ದು. ಕ್ಯಾಲ್ಕುಲೇಷನ್ ಇದ್ದರೆ ಒಳ್ಳೆಯದು, ಮೊಬೈಲಲ್ಲೇ ಮಾಡ್ಬೋದು. 5, 5, 10, 19, 8, 1, 9, 9950 ರೂಪಾಯಿ ಟೋಟಲ್ ಆಯಿತು ಅಲ್ವಾ. ಇಲ್ಲಿ ಬರೆಯುವಂಥದ್ದು ಉಳಿತಾಯ, ಅಸಲು, ಬಡ್ಡಿ ಸೇರಿ 9950 ರೂಪಾಯಿ ಆಗಿದೆ, ಸರಿನಾ. ಇಲ್ಲಿ ಇಂದಿನ ಸಭೆಯ ಹಣ ಬ್ಯಾಂಕಿಗೆ ಜಮಾ ಮಾಡುವವರ ಹೆಸರು ಇಲ್ಲಿ ಫಸ್ಟ್ ಮೀಟಿಂಗ್ ಆಗಿರುತ್ತೆ. ಆ ಕಾರಣದಿಂದ ವಿಮಲಾ ಅವರು, ಇಲ್ಲಿ ಬೇಕಾದ್ರೆ ನೀವು ಬರ್ಕೊಳ್ಬೋದು ಸಭೆಯ ಅಧ್ಯಕ್ಷರು ಅಂತ. ಸಭೆಯ ಅಧ್ಯಕ್ಷರು ಯಾರು? ವಿಮಲಾ, ಸರಿನಾ. ಬರ್ಕೊಂಡು ಇಲ್ಲೂ ಕೂಡ ಅಂದಿನ ಸಭೆ ಅಧ್ಯಕ್ಷರವರಾಗಿರ್ತಾರೆ ವಿಮಲಾ, ಹಾಗೆ ಅವರ ಸಹಿ. ಹಾಗೆ ಇಲ್ಲಿ ಈ ನಳಿನ ಅನ್ನೋರು ಬರೆದಿದ್ದಾರೆ ನಡವಳಿಕೆ ಪುಸ್ತಕವನ್ನು, ಅವರ ಹೆಸರು ಸಹಿ. ಇವಿಷ್ಟನ್ನು ಮಾಡುವಂಥದ್ದು. ಈ ರೀತಿಯಾಗಿ ಕರೆಕ್ಟಾಗಿ ಅವರು ಸಿಗ್ನೇಚರ್ ತಗೊಳ್ಳುವಂಥದ್ದು. ಹಾಗೆ ಇವಿಷ್ಟನ್ನು ನೀವು ಪ್ರಥಮ ವಾರದ ಸಭೆಯಲ್ಲಿ ಬರೆಯುವಂಥ ಉಳಿತಾಯ ಮತ್ತು ಅಸಲು ಹಾಗೂ ಬಡ್ಡಿ ಟೋಟಲ್ ಮೊತ್ತ ಎಲ್ಲವನ್ನು ಬರೆಯುವುದು, ಈ ರೀತಿಯಾಗಿ ಬರೆಯುವುದು. ಹಾಗೆ ನೆಕ್ಸ್ಟ್ ಸಭೆಯಲ್ಲೂ ಕೂಡ ಬರೆಯುವಂಥದ್ದು. ಹಾಯ್ ವೀಕ್ಷಕರೇ, ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಮುಂದೆ ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮಗೆ ಕೊಡುತ್ತೇನೆ ಅಂತ ಹೇಳ್ತಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.